ಹಿಂದೆ ದೇವಾಸುರರಿಗೆ ಯಾವಾಗಲೂ ಯುದ್ಧ ನಡೀತಾ ಇತ್ತು. ದೇವತೆಗಳು ಒಂದು ಸಲ ಗೆಲ್ಲೋರು, ಅಸುರರು ಒಂದು ಸಲ ಗೆಲ್ಲೋರು. ಸೊ ಈ ಥರ ಕೆಲವೊಮ್ಮೆ ದೇವತೆಗಳ ಕೈ ಮೇಲಾಗ್ತಾ ಇತ್ತು, ರಾಕ್ಷಸರ ಕೈ ಮೇಲಾಗ್ತಾ ಇತ್ತು. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅಂಥೇಳಿ ಇಬ್ಬರು ಅಣ್ತಮ್ಮಂದರು. ಅವರು ರಾಕ್ಷಸರು. ಅವರು ದೇವತೆಗಳನ್ನು ತುಂಬ ಗೋಳಹಿಕೊಳ್ತಾ ಇದ್ದರು. ಸರಿ, ಕಡೆಗೆ ಬ್ರಹ್ಮನತನ ತಪಸ್ ಮಾಡಿ ಹಿರಣ್ಯಕಶಿಪು ಒಂದು ವರವನ್ನು ಕೇಳ್ತಾನೆ. ಬ್ರಹ್ಮ ಯಾವಾಗಲೂ ಕೂಡ ತಥಾಸ್ತು ಅಂತಕ್ಕಂಥವನು, ನನಗೆ ಸಾವು ಬರಬಾರದು, ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ, ಸಾವು ಹೇಗೆ ಬರಬಾರ್ದು ಅಂತ ಕೇಳಿದ್ರೆ ಪರವಾಗಿಲ್ಲ, ಕೊಡಬಹುದು. ಸರಿ ಆಯಿತು, ಹಿರಣ್ಯಕಶಿಪು ಹೇಳಕ್ಕೆ ಶುರು ಮಾಡ್ತಾನೆ. ನನಗೆ ಪ್ರಾಣಿಗಳಿಂದ ಸಾವು ಬರಬಾರ್ದು, ದೇವತೆಗಳಿಂದ ಸಾವು ಬರಬಾರ್ದು, ಮನುಷ್ಯರಿಂದ ಸಾವು ಬರಬಾರ್ದು, ಆಯುಧಗಳಿಂದ ಸಾವು ಬರಬಾರ್ದು, ಬೆಳಿಗ್ಗೆ ಬರಬಾರ್ದು, ರಾತ್ರಿ ಬರಬಾರ್ದು, ಮನೆ ಒಳಗಡೆ ಬರಬಾರ್ದು, ಹೊರಗಡೆ ಬರಬಾರ್ದು, ನೀರಿನಲ್ಲಿ ನನಗೆ ಸಾವು ಬರಬಾರ್ದು, ಆಕಾಶದಲ್ಲಿ ಸಾವು ಬರಬಾರ್ದು. ಈ ರೀತಿ ಹಲವಾರು ಥರದಲ್ಲಿ ಅವನು ನನಗೆ ಯಾವ್ಯಾವ ಥರದಲ್ಲಿ ಸಾವು ಬರಬಾರ್ದು ಅಂಥೇಳಿ ಹಿರಣ್ಯಕಶಿಪು ಕೇಳಿಕೊಂಡ. ಬ್ರಹ್ಮ ತಥಾಸ್ತು ಅಂತಂದ. ಈಗಂತೂ ಹಿರಣ್ಯಕಶಿಪುವಿಗೆ ಲಂಗು ಲಗಾಮಿಲ್ಲ. ಎಲ್ಲ ಕಡೆಗಳಲ್ಲಿ ಅವನು ಉಪಟಳವನ್ನು, ಸಾಧು ಸಜ್ಜನರಿಗೆ ಹಿಂಸೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಕಾಲ ಕಳೀತಾ ಹೋಗುತ್ತೆ. ಹಿರಣ್ಯಕಶಿಪುವಿನ ಹೆಂಡತಿ ಹೆಸರು ಖಯಾದು ಅಂಥೇಳಿ, ಪಂಜಾಬ್ ಪ್ರಾಂತದ ತಾಯಿ ಅವಳು. ಆ ಖಯಾದು ಗರ್ಭಿಣಿ ಆಗಿದ್ದಾಗಲೇ ನಾರದರು ಒಂದು ಸಲ ಭೇಟಿ ಮಾಡಿ ನಾರಾಯಣ 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 ಉಪದೇಶವನ್ನು ಆ ಗರ್ಭಿಣಿ ಆಗಿದ್ದಾಗಲೇ ಖಯಾದುವಿಗೆ ಹೇಳಿರ್ತಾರೆ. ವಿಷ್ಣುವಿನ ಮಹಿಮೆಯನ್ನು ಹೇಳಿರ್ತಾರೆ. ಒಂದು ಸುಮುಹೂರ್ತದಲ್ಲಿ ಆ ಖಯಾದು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಪ್ರಹ್ಲಾದ ಅಂತ ಅವನ ಹೆಸರು. ತುಂಬ ಮುದ್ದಾಗಿರ್ತಾನೆ. ಹಿರಣ್ಯಕಶಿಪು ಬಹಳ ಸಂತೋಷ ಆಗತ್ತೆ. ಅಬ್ಬಾ, ನಮ್ಮ ಒಂದು ದಾನವ ರಾಜ್ಯಕ್ಕೆ ಒಬ್ಬ ಉತ್ತರಾಧಿಕಾರಿ, ಒಬ್ಬ ಶೂರ ವೀರ ತುಂಬ ಸಿಕ್ಕಿದ್ನಲ್ಲ ಅಂಥೇಳಿ ಭಾಳಷ್ಟು ಹೆಮ್ಮೆನೂ ಆಗ್ತಾ ಇರುತ್ತೆ. ಅದರಲ್ಲೂ ಇವಾಗ ತಾನು ಅಪ್ಪ ಅಂತ ಅನಿಸ್ಕೊಂಡೆ ಅಂಥೇಳಿ. ಆದರೆ ಮಗು ಗರ್ಭದಿಂದಲೇ ಆ ಒಂದು ದೇವತೆಯ, ವಿಶೇಷವಾಗಿ ನಾರಾಯಣನ, ವಿಷ್ಣುವಿನ ಅನುಗ್ರಹದಿಂದಾಗಿ ಹುಟ್ಟಿರ್ತಕ್ಕಂಥವನು. ಅವನು ಚಿಕ್ಕ ಬಾಲಕನಾಗಿದ್ದಾಗಲೇ ಅವನು ಹರಿ ನಾರಾಯಣ ನಾರಾಯಣ ಅಂತ ಇರ್ತಾನೆ. ಚಿಕ್ಕ ಮಗು ಪಾಪ ಗೊತ್ತಿಲ್ಲ ಅಂತ ಕಾಣತ್ತೆ ಅಂತ ಅಂದ್ಕೊಂಡು ಆ ಹಿರಣ್ಯಕಶಿಪು ಒಂದು ಸ್ವಲ್ಪ ತಾತ್ಸಾರವನ್ನು ಮಾಡ್ತಾನೆ. ಆದರೆ ಬಹುಶಃ ಗುರುಕುಲಕ್ಕೆ ಇವನನ್ನು ಕಳಿಸಿದರೆ ಸರಿಯಾಗ್ಬೋದು ಅಂತ ಕಾಣತ್ತೆ ಅಂತ ಅಂದ್ಕೊಂಡು ಆ 5 ವರ್ಷದ ಪುಟ್ಟ ಬಾಲಕನನ್ನು ಗುರುಕುಲಕ್ಕೆ ಕಳಿಸ್ಕೊಡ್ತಾನೆ. ಆ ಗುರುಗಳಿಗೆ ಮೊದಲೇ ಹೇಳಿಟ್ಟಿರ್ತಾನೆ ಹಿರಣ್ಯಕಶಿಪು, ನೋಡಿ ಗುರುಗಳೇ, ನಾವು ಹರಿಯನ್ನು, ವಿಷ್ಣುವನ್ನು ನಾವು ನಂಬುವವರಲ್ಲ, ನಾವು ಅವನ್ನ ದ್ವೇಷ ಮಾಡ್ತಕ್ಕಂಥವ್ರು, ಅವರ ಮೇಲೆ ನಾವು ಯುದ್ಧ ಮಾಡ್ತಕ್ಕಂಥವ್ರು. ಹಾಗಾಗಿ ಇವನು ಅಸುರ ಸಾಮ್ರಾಜ್ಯದ ಚಕ್ರವರ್ತಿ ಆಗಬೇಕು, ಇವನು ಆ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನನ್ನ ಎದುರಲ್ಲಿ ಅವನು ಹರಿಯ ಹೆಸರನ್ನು ಕೂಡ ಹೇಳಬಾರದು ಅಂತ. ಆಗಲಿ ಸ್ವಾಮಿ, ಹಾಗೆ ಮಾಡ್ತೀನಿ. ಗುರುಗಳು ಆಶ್ರಮ ಕರ್ಕೊಂಡು ಹೋಗ್ತಾರೆ, ಬೇಕಾಗಿರುವಂಥ ಎಲ್ಲ ವಿದ್ಯೆಯನ್ನು ಹೇಳ್ಕೊಡ್ತಾ ಇರ್ತಾರೆ. ಜೊತೆಯಲ್ಲಿ ನಿಮ್ಮ ತಂದೆಯಪ್ಪ ನಿಜಕ್ಕೂ ಈ ಒಂದು ರಾಕ್ಷಸ ಕುಲದ ನಿಜಕ್ಕೂ ದೇವರು ಅಂತಂದರೆ ನಿಮ್ಮ ತಂದೆ ಕಣಪ್ಪ ಅಂತ ಅಂದ್ಕೊಂಡು ತಂದೆಯನ್ನು ವೈಭವ ಮಾಡ್ತಕ್ಕಂಥದ್ದು. ದೇವತೆಗಳು ಅಂತಂದರೆ ಏನೂ ಇಲ್ಲ, ಹರಿ ಅಂತೂ ಅವನ ಮುಂದೆ ಏನೂ ಇಲ್ಲ, ಅದರಲ್ಲೂ ನವಗ್ರಹಗಳು ಕೂಡ ಪೂರ್ತಿ ತಂದೆಯ ಮಾತನ್ನೇ ಕೇಳ್ತಾರೆ. ಈ ಥರದ್ದೆಲ್ಲವನ್ನು ಆ ಪುಟ್ಟ ಬಾಲಕ ಪ್ರಹ್ಲಾದನಿಗೆ ಹೇಳ್ಕೊಡ್ತಾ ಇರ್ತಾನೆ. ಪ್ರಹ್ಲಾದ ಸುಮ್ಮನೆ ಕಿವಿಯಿಂದ ಕೇಳ್ತಾನೆ, ಇನ್ನೊಂದು ಕಿವಿಯಿಂದ ಬಿಡ್ತಾ ಇರ್ತಾನೆ. ಯಾವಾಗಲೂ ಅವನಿಗೆ ಹರಿ ಸ್ಮರಣೆ. ಸರಿ, ಯಾವಾಗ ತುಂಬ ಜಾಸ್ತಿ ಆಗ್ತಾ ಹೋಯಿತೋ ಆ ಗುರುಗಳಿಗೆ ಭಯ ಆಗತ್ತೆ. ಪ್ರಭುಗಳೇ, ಇಲ್ಲ, ಇವನಿಗೆ ನಾನು ಯಾವ ಶಿಕ್ಷಣ ಕೊಟ್ಟರೂ ಕೂಡ ಅವನು ತನ್ನದೇ ಆದಂಥ ಮಾತನ್ನು ನಡೆಸ್ಕೊಳ್ತಾ ಇದ್ದಾನೆ. ಅದ್ರ ಜೊತೆಯಲ್ಲಿ ಉಳಿದಿರುವಂಥ ಮಕ್ಕಳುಗಳನ್ನ ಎಲ್ಲರೂ ಸೇರಿಸ್ಕೊಂಡು ಬರೀ ಮಾಧವ, ಹರಿ, ನಾರಾಯಣ ಅಂದ್ಕೊಂಡು ಅವ್ರದ್ದೇ ಭಜನೆ ಮಾಡ್ತಾ ಇದ್ದಾನೆ. ಸ್ವಾಮಿ, ನೀವು ಏನು ಮಾಡ್ತಿರೋ ನಂಗೆ ಭಯ ಆಗ್ತಾ ಇದೆ. ನನ್ನ ಹತ್ರ ಅಂತೂ ನೀವು ಹೇಳ್ಕೊಂಡಿರೋಂಥ ಏನೂ ಹೇಳ್ಕೊಡೋಕೆ ನಂಗೆ ಸಾಧ್ಯ ಆಗ್ತಾ ಇಲ್ಲ, ಆ ಪಾಠವನ್ನು ಅವನು ಕಲಿತಾನೇ ಇಲ್ಲ ಅಂತಾಗುತ್ತೆ. ಸರಿ, ಪರೀಕ್ಷೆ ಮಾಡಿ ನೋಡೋಣ ಅಂತ ಅಂದ್ಕೊಂಡು ಪ್ರಹ್ಲಾದನ ನಿಧಾನವಾಗಿ ಪಕ್ಕಕ್ಕೆ ಕರೆದು, ಯಾರಪ್ಪ ನಿಜಕ್ಕೂ ಎಲ್ಲರಿಗಿಂತ ಮೇಲು? ಹರಿ ಅಂತಾನೆ. ಇಲ್ಲ, ಹಾಗಲ್ಲ, ಆಗೋದಿಲ್ಲ, ಸಾಧ್ಯ ಇಲ್ಲ. ಎಷ್ಟು ಹೇಳಿದ್ರು ಕೂಡ ಹರಿಸ್ಮರಣೆಯನ್ನು, ವಿಷ್ಣುವಿನ ನಾಮವನ್ನು
ಬಿಡ್ತಾನೇ ಇಲ್ಲ, ಮರೀತಾನೇ ಇಲ್ಲ. ಇದು ಯಾಕೋ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ, ಇವನಿಗೆ ಒಂದು ಸ್ವಲ್ಪ ಶಿಕ್ಷೆಯನ್ನು ಕೊಡಬೇಕು, ಭಯ ಹುಟ್ಟಿಸ್ಬೇಕು ಅಂತ ಅಂದ್ಕೊಂಡು, ಸರಿ ಹಾಗಾದರೆ ಆಯಿತು ಹೋಗು ಅಂತ ಅಂದ್ಕೊಂಡು ಹಾವಾಡಿಗರನ್ನು ಕರೆಸ್ತಾನೆ. ಆ ಒಂದು ಸುತ್ತಮುತ್ತಲ ಎಲ್ಲ ಕಡೆಗಳಲ್ಲಿ ಬಂದ್ ಮಾಡಿರ್ತಕ್ಕಂಥ ಆ ಒಂದು ಜಾಗದಲ್ಲಿ ಹಾವುಗಳನ್ನು ಬಿಡ್ತಾನೆ. ಈ ಹಾವುಗಳನ್ನು ನೋಡಿ, ಆ ಬಾಲಕನನ್ನು ಮಾತ್ರ ಬಿಡಬೇಕು. ಅವುಗಳು ಕಚ್ಚಕ್ಕೆ ಹೋದಾಗ ನೀವು ಹೇಗಾದರೂ ಮಾಡಿ ಅದನ್ನು ತಡೆದು ಬಿಡಿ. ಅವಾಗ ಅವನಿಗೆ ಹೆದರಿಕೆ ಆಗತ್ತೆ, ಇಲ್ಲ ನಮ್ಮ ತಂದೆನೇ ಎಲ್ಲದಕ್ಕಿಂತ ರಕ್ಷಣೆ ಮಾಡೋಕ್ಕೆ ಬರೋದು ಅಂಥೇಳಿ. ಸರಿ ಆಯಿತು, ಆ ಪುಟ್ಟ ಬಾಲಕ ಪ್ರಹ್ಲಾದ ಹೋಗಿದ್ದಾನೆ. ಎಲ್ಲ ಕಡೆಗಳಿಂದ ಹಾವುಗಳು ಬರುತ್ತೆ, ಆದರೆ ಇವನಿಗೆ ಹೆದರಿಕೆನೇ ಆಗ್ತಾಯಿಲ್ಲ. ಯಾವ ಹಾವುಗಳು ಇವನಿಗೆ ಕಚ್ತಾನೂ ಇಲ್ಲ, ಯಾವ ಹಾವುಗಳು ಕಚ್ಚಿದ್ರೂ ವಿಷ ಏರ್ತಾ ಇಲ್ಲ, ಯಾವುದೂ ಅವನಿಗೆ ನಾಟ್ತಾನೇ ಇಲ್ಲ ಅವನಿಗೆ. ಸೊ ಹಾವಿನ ವಿಷದಿಂದಾಗಿ ಸಾಯಿಸ್ಬೋದು ಅಥವಾ ಹೆದರಿಕೆ ಬರೆಸ್ಬೋದು, ಅದು ಹಿರಣ್ಯಕಶಿಪುವಿಗೆ ಸಾಧ್ಯ ಆಗಲಿಲ್ಲ. ಸರಿ, ಇವನಿಗೆ ಸಾಧ್ಯ ಆಗಲ್ಲ ಅಂತ ಅನ್ನೋದಾದರೆ, ವಿಷ್ಣುವಿನ ಸ್ಮರಣೆನ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನೋದಾದರೆ, ನನಗೆ ಮಗನೇ ಬೇಡ, ಬರೋ ಇಲ್ಲಿ ಅಂಥೇಳಿ 2-3 ಜನ ಕರೆಸಿ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಮೇಲಿಂದ ತಳ್ಳಿಬಿಡಿ, ನೀವು ಹಿಂದೆ ಮುಂದೆ ನೋಡಿಬಿಡಿ, ವಾಪಸ್ ಬನ್ನಿ ಅಷ್ಟೇ, ಅವನು ಗ್ಯಾರಂಟಿ ಸತ್ತೋಗಿರ್ತಾನೆ. ಈ ಥರದ ಮಕ್ಕಳು ಹುಟ್ಟಿದ್ರೆಷ್ಟು ಸತ್ತರೆಷ್ಟು ಅಂತ ಅಂದ್ಕೊಂಡು ಹಿರಣ್ಯಕಶಿಪು ಸ್ವಲ್ಪ ಕೋಪದಿಂದ ಹೇಳ್ತಾನೆ. 2-3 ಜನ ಕಟಕರು ಕರ್ಕೊಂಡು ಹೋಗ್ತಾರೆ, ಬೆಟ್ಟದ ಮೇಲಿಂದ ತಳ್ಳಿದ್ರೆ ಆರಾಮವಾಗಿ ಕೆಳಗಡೆ ಒಳ್ಳೆ ಹೂವಿನ ಹಾಸಿಗೆ ಮೇಲೆ ನಿಧಾನ ಕೂತಿರೋ ಹಾಗೆ ಆ ವಿಷ್ಣುವಿನ ಕೈಗಳ ಮೇಲೆ ಕೂತ್ಕೊಳ್ತಾನೆ. ನಿಧಾನ ವಾಪಸ್ ಮತ್ತೊಂದು ಸರಿ ಯಾರು ಕಟಕರು 2-3 ಜನ ಆ ಪರ್ವತ ಮೇಲೆ ಕರ್ಕೊಂಡು ಹೋಗಿರ್ತಾರೋ ಅವರು ವಾಪಸ್ ಅರಮನೆ ಸೇರೋಕ್ಕೆ ಮುಂಚೆ ಇವನು ಬಂದೇ ಬಿಟ್ಟಿರ್ತಾನೆ. ಇಬ್ಬರು ಒಂದೇ ಸಮಯಕ್ಕೆ ಬರ್ತಾರೆ. ನಿಮ್ಗೆ ಹೇಳಿಲ್ವಾ ಮೇಲೆ ಕರ್ಕೊಂಡೋಗಿ ಬಿಸಾಕಿ ಅಂತೇಳಿ? ಹೌದು ಸ್ವಾಮಿ, ನಾವು ಮೇಲಿಂದ ಎತ್ತಾಕಿದ್ವಿ, ಮತ್ತೊಂದು ಸರಿ ವಾಪಸ್ ಬಂದಿದ್ದಾನಲ್ಲ, ಹೇಗೆ ಸಾಧ್ಯ ಆಯಿತು? ಇಲ್ಲ, ಏನೋ ವಿಶೇಷ, ಏನೋ ಗಡ್ಬಡ ಆಗ್ತಾ ಇದೆ ಇದರಲ್ಲಿ, ಇದನ್ನು ನಾನು ತಕ್ಷಣ ಮತ್ತೊಂದು ಸರಿ ಹೆಚ್ಚು ಪರೀಕ್ಷೆ ಮಾಡಿಸ್ಬೇಕು. ಆ ಮಾವತಗ್ರನ್ನ ಕರೆಸ್ರೋ. 2-3 ಆನೆಗಳನ್ನು, ಎತ್ತರವಾಗಿರ್ತಕ್ಕಂಥದ್ದು, ದೊಡ್ಡದಾಗಿರ್ತಕ್ಕಂಥದ್ದು, ಅದಕ್ಕೆ ದಂತಗಳಿರ್ತಕ್ಕಂಥದ್ದು, ಅದಕ್ಕೆ ಸ್ವಲ್ಪ ಹೆಂಡವನ್ನು ಕುಡಿಸಿ ಆ ಪುಟ್ಟ ಪ್ರಹ್ಲಾದನ ಬಾಲಕನನ್ನು ಒಳಗಡೆ ಬಿಡ್ರು. ಅಲ್ಲಿ ಬಿಟ್ಟರೆ ಆ ಮಾವತಗುರು ಅವನ ಮೇಲೆ ತುಳಿಯೋದಕ್ಕೆ ಕರ್ಕೊಂಡು ಹೋದರೆ ಆ ಆನೆಗಳು ಸೊಂಡಲ್ಲಿ ನಿಧಾನವಾಗಿ ಆ ಪ್ರಹ್ಲಾದನ ಎತ್ತಿ ಭುಜದ ಮೇಲೆ ಕೂಡಿಸ್ಕೊಂಡು ಬಿಡ್ತಾರೆ. ಏನು ಮಾಡೋದೇ ಇಲ್ಲ ಆ ಆನೆಗಳು. ಇವನಿಗೆ ಇನ್ನಷ್ಟು ಸಂಕಟ ಆಗತ್ತೆ, ನೋವಾಗತ್ತೆ, ವ್ಯಥೆ ಆಗತ್ತೆ. ಏನಿದು, ನನ್ನ ಮಗನಾಗಿ ಇವನೇ ನನ್ನ ವಿರುದ್ಧ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನಲ್ಲ, ಇನ್ನೇನು ಮಾಡೋಣ, ಯಾವ ರೀತಿಲಿ ಇವನು ಸಾಯಿಸಬೇಕು? ನಿಜಕ್ಕೂ ಇವನು ನಮಗೆ ಕುಲಕ್ಕೆ ಇವನು ಕಂಟಕನೇ, ಸಾಧ್ಯ ಇಲ್ಲ. ಯೋಚನೆ ಮಾಡ್ತಾ ಅವನಿಗೆ ತನ್ನ ತಂಗಿ ಒಬ್ಬಳು ನೆನಪಾಗ್ತಾಳೆ, ಹೋಳಿಕಾ ಅಂತ. ಅವಳು ಹೇಳ್ತಾಳೆ, ಅಣ್ಣ ಯಾಕೆ ಯೋಚನೆ ಮಾಡ್ತೀಯಾ, ನನ್ನ ಹತ್ರ ಹಿಂಗಿದ್ರು ಒಂದು ವರ ಇದೆ, ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವ್ನು ಯಾರನ್ನಾರು ಗಟ್ಟಿಯಾಗಿ ಹಿಡ್ಕೊಂಡು ನಾನು ಅಗ್ನಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು, ಅವ್ರು ಭಸ್ಮ ಆಗ್ಬಿಡ್ತಾರೆ, ನನಗೇನೂ ಆಗೋದಿಲ್ಲ. ಹೌದು, ಒಳ್ಳೆ ಉಪಾಯ, ಬಾಯಿಲಿ ಹಂಗಾದ್ರೆ ಅಂಥೇಳಿ ಮೆಲ್ಲಕ್ಕೆ ಪ್ರಹ್ಲಾದನ ಕರ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಅಗ್ನಿಯ ಸ್ಮರಣೆ ಮಾಡಿಕೊಂಡು ಇವನು ಸುಟ್ಟೋಗ್ಲಿ ಬೇಕಾಗಿರುವಂಥ ಮಂತ್ರ ಮಾಡಿದ್ಕೊಂಡು ಸುಟ್ಟೋಗ್ತಾನೆ ಅಂತ ಅಂದ್ಕೊಂಡ್ರೆ ಸ್ವತಃ ಹೋಳಿಕಾ ಸುಟ್ಟೋಗ್ಬಿಟ್ಲು. ನೋಡಿ, ಕೆಲವರಿಗೆ ನಾವೇನಾದರೂ ಅಪಚಾರ ಮಾಡಬೇಕು, ಅಪಾಯ ಮಾಡಬೇಕು, ಇನ್ನೊಬ್ರಿಗೆ ಅಪಕಾರ ಮಾಡಿ ಅವ್ರನ್ನ ಸಾಯಿಸಬೇಕು ಅನ್ನೋಕ್ಕೆ ಹೋದರೆ ಕೆಲವೊಮ್ಮೆ ಅದು ರಿವರ್ಸ್ ಆಗುತ್ತೆ, ಉಲ್ಟಾ ಆಗಿಬಿಡತ್ತೆ. ಹಾಗೆ ಹೋಳಿಕಾ ಕೂಡ ಸುಟ್ಟೋಗ್ಬಿಟ್ಲು. ಇನ್ನು ಸಾಧ್ಯನೇ ಇಲ್ಲ. ಯಾವ ರೀತಿ ಇವನನ್ನು ನಾವು ತಡೆ ಹಿಡಿಯೋಕ್ಕೆ ಸಾಧ್ಯ ಆಗತ್ತೆ? ಹಾಗಾದರೆ ವಿಷ ಕೊಟ್ಬೇಡ, ಇಂಥ ಮಗನನ್ನು ಹೆತ್ತಿದಾಳಲ್ಲ ಆ ಕಾಯೋದು ಸ್ವತಃ ಅವಳೇ ಕೈಯಿಂದ ಕೊಡಲಿ ಇದನ್ನು ಅಂಥೇಳಿ, ವಿಷ ತೊಗೊಂಬಾಯ್ಲಿ ಅಂಥೇಳಿ ಹೆಂಡತಿಗೆ ಆಜ್ಞೆ ಮಾಡ್ತಾಳೆ. ಇದನ್ನು ಕುಡಿಸು ಮಗುವಿಗೆ. ಇಲ್ಲ ಸ್ವಾಮಿ, ನಾನಾರೇ ಹೆತ್ತಿರ್ತಕ್ಕಂಥ ಮಗುವನ್ನು ಕೈಯಾರೆ ಹೇಗೆ ತಾನೆ ನಾನು ವಿಷ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇಲ್ಲ, ನಾನು ಕುಡಿತೀನಿ. ನೀನು ಕುಡಿಯಬಾರ್ದು, ಮಗುವಿಗೆ ಕುಡಿಸ್ಬೇಕು. ಆದರೆ ಅಷ್ಟೊತ್ತಿಗೆ ಪ್ರಹ್ಲಾದ ಅಲ್ಲೇ ಇರ್ತಾನೆ. ಗೊತ್ತಾಗತ್ತೆ ಅವನಿಗೆ, ತಂದೆಯ ಎಲ್ಲ ಮಾತುಗಳು ಕೇಳಿಸ್ಕೊಳ್ತಾ ಇರ್ತಾನೆ. ಕೊಡು ಅಮ್ಮ, ನಾನೇ ಕುಡಿತೀನಿ ಅಂಥೇಳಿ ಆ ವಿಷದ ಬಟ್ಲನ್ನು ತಾನೇ ಕುಡಿದು ಬಿಡ್ತಾನೆ. ಕಯಾದುವಿಗೆ ಎಷ್ಟು ತಪ್ಪತ್ತೆ, ಮಗು ಏನಾಯ್ತೋ ಏನೋ ಮುಂದೆ ಸತ್ತೋಗ್ಬಿಡ್ತಾನೆ ಅಂಥೇಳಿ. ಅವನಿಗೆ ಒಳ್ಳೆ ಹಾಲು ಕುಡ್ದಂಗೆ ಆಗಿರುತ್ತೆ. ಹಾಲ ವಿಷವೂ ಕೂಡ ಅವನಿಗೆ ಹಾಲಿನ ರೂಪದಲ್ಲಿ ಅಮೃತದಂತೆ ಆಗ್ಬಿಡತ್ತೆ. ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕಡೆಗೆ ಇನ್ನು ಸಾಧ್ಯ ಇಲ್ಲ, ಎಷ್ಟು ದಿನಗಳು ಅಂತ ತಡ್ಕೊಳ್ಳೋದು. ಯಾವಾಗಲೂ ಹರಿಸ್ಮರಣೆ ಮಾಡ್ತಾನೆ ಇರ್ತಾನೆ, ಇವನೇ ನಮ್ಮ ಕುಲಕ್ಕೆ ವೈರಿ ಅಂತ ಅಂದ್ಕೊಂಡು ಒಂದು ದಿವಸ ಆ ಎಲ್ಲ ತುಂಬಿದ ಸಭೆ, ಆ ಸಭೆಯಲ್ಲಿ ಎಲ್ಲರನ್ನು ವಾಪಸ್ ಕಳಿಸಿ ಮಗುವನ್ನು ರಟ್ಟೆ ಹಿಡ್ಕೊಂಡು ಕೇಳೋಕ್ಕೆ ಶುರು ಮಾಡ್ತಾನೆ. ಹೆಚ್ಚು ಕಮ್ಮಿ ಸಾಯಂಕಾಲ 4:30, 5 ಗಂಟೆ, 5:30. ಇದು ಲಾಸ್ಟ್
ಕಡೆಯ ಒಂದು ಅವಕಾಶ. ನಿನ್ನ ಮಗು ನನ್ನ ಮಗು ಅಂತ ನೀನು ಕೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ನೀನು ಹರಿಯ ಸ್ಮರಣೆಯನ್ನು ಮಾಡಬಾರ್ದು, ಬಿಡಬೇಕು. ಬಿಡೋದಿಲ್ಲ. ಹಾಗಾದರೆ ನಾನು ಎಲ್ರಿಗಿಂತ ದೊಡ್ಡವನು ತಾನೇ? ನೀನಲ್ಲ ದೊಡ್ಡವನು, ಹರಿ ಎಲ್ರಿಗಿಂತ ದೊಡ್ಡವನು. ಹಾಗಾದರೆ ಆ ಹರಿ ಎಲ್ಲಿದ್ದಾನೆ ಅಂತ ಅಂದ್ಕೊಂಡಿದ್ದೀಯಾ? ಅವನು ಎಲ್ಲ ಕಡೆಯಲ್ಲೂ ಇದ್ದಾನೆ ಅಪ್ಪ, ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತಂದರೆ ನೋಡಿ, ಸಮಯ ನಿಧಾನವಾಗಿ ಸಾಯಂಕಾಲ ಮುಸ್ಸಂಜೆ, ಸೂರ್ಯ ಇನ್ನೂ ಮುಳುಗಿಲ್ಲ, ಮತ್ತಿನ್ನೊಂದ್ಸರಿ ಕತ್ಲು ಪೂರ್ತಿ ಆಗಿಲ್ಲ, ಆ ಸಮಯ ಬರ್ತಾ ಇದೆ. ಆ ಅರಮನೆಯ ಎಲ್ಲ ಭಾಗಗಳಲ್ಲಿ ಅವನು ಓಡಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಹಿರಣ್ಯಕಶಿಪು ಕೇಳ್ತಾನೆ, ಹಾಗಾದರೆ ಹರಿ ಎಲ್ಲ ಕಡೆಯಲ್ಲಿ ಇದ್ದಾನ? ನಾರಾಯಣ ಎಲ್ಲ ಕಡೆಯಲ್ಲಿದ್ದಾನ? ಹೌದು, ಎಲ್ಲ ಕಡೆಗಳಿದ್ದಾನೆ. ಆಕಾಶದಲ್ಲಿ ಇದ್ದಾನೆ, ಭೂಮಿಯಲ್ಲಿ ಇದ್ದಾನೆ, ಗಾಳಿಯಲ್ಲಿ ಇದ್ದಾನೆ, ನೀರಿನಲ್ಲಿ ಅಲ್ಲೂ ಇದ್ದಾನೆ, ಆಮೇಲೆ ಎಲ್ಲರ ಮನಸ್ಸುಗಳಲ್ಲೂ ಇದ್ದಾನೆ, ಎಲ್ಲರ ಹೃದಯದಲ್ಲಿದ್ದಾನೆ. ಹಾಗಾದರೆ ಈ ಅರಮನೆಯಲ್ಲಿದ್ದಾನೇನೋ? ಇಲ್ಲೂ ಇದ್ದಾನೆ ಅಪ್ಪ. ಹಾಗಾದರೆ ಈ ಕಂಬದಲ್ಲಿದ್ದಾನೇನೋ? ಇದ್ದಾನೆ. ಇದರಲ್ಲಿದ್ದಾನಾ? ಇದ್ದಾನೆ. ಯಾವ್ಯಾವ ಕಂಬಗಳನ್ನು ಕೇಳಿದ್ರು ಎಲ್ಲ ಕಡೆ ಇದ್ದಾನೆ ಅಂತಲೇ ಹೇಳ್ತಾ ಇದ್ದ. ಕಡೆಗೆ ಒಂದು ಕಂಬವನ್ನು ತೋರಿಸಿ, ಇದರಲ್ಲಿದ್ದರೆ ಇವಾಗಲೇ ನಿನ್ನ ಹರಿಯನ್ನು ನಾನು ಸಾಯಿಸ್ಬಿಡ್ತೀನಿ ನೋಡು ಅಂತೇಳಿ ಅವನ ಹತ್ರ ಇರ್ತಕ್ಕಂಥ ಗದೆಯನ್ನು ತೆಗೆದುಕೊಂಡು ಜೋರಾಗಿ ಒಂದು 2 ಸಲ ಹೊಡೆದೇ ಬಿಡ್ತಾನೆ. ಆ ಒಂದು ಸ್ತಂಭದಿಂದ ಒಡ್ಕೊಂಡು ನರಸಿಂಹನ ಅವತಾರ ಆಗುತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ 4ನೇ ಅವತಾರವಾಗಿ ವಿಷ್ಣು ಸ್ವತಃ ಬರ್ತಾನೆ. ನೋಡಿದ ಕೂಡಲೇ ಅವನಿಗೆ ಆಶ್ಚರ್ಯ ಆಗುತ್ತೆ. ತಾನು ವಿಷ್ಣು ಅಂತಂದರೆ ಬೇರೆ ಏನು ಅಂತ ಅಂದ್ಕೊಂಡಿದ್ದೆ, ಇದು ನೋಡಿದ್ರೆ ಒಳ್ಳೆ ಸಿಂಹ ಥರ ಇದೆ, ಆದರೆ ಮನುಷ್ಯನ ಶರೀರ, ಒಂದು ಕಡೆ ಪ್ರಾಣಿ ಅಲ್ಲ, ಒಂದು ಕಡೆ ಮನುಷ್ಯ ಅಲ್ಲ, ನರ ಸಿಂಹ. ಹಾಗಾದರೆ ನಾನು ಏನು ಮಾಡೋದು? ಏನಿಲ್ಲ, ಇವನಿಗೆ ನಾನು ಹೊಡೆದು ಸಾಯಿಸಲೇಬೇಕು, ಅದೇ ವಿಷ್ಣು ಇವನ ರೂಪದಲ್ಲಿ ಬಂದಿರುವಂಥದ್ದು ಅಂಥೇಳಿ ಹೊಡೆಯಕ್ಕೆ ಹೋಗ್ತಾನೆ. ಇಬ್ಬರಿಗೂ ಯುದ್ಧ ನಡೆಯುತ್ತೆ. ಸರಿಯಾದ ಸಮಯಕ್ಕೆ ಕಾಯ್ತಾ ಇರ್ತಾನೆ ನರಸಿಂಹ. ಸರಿಯಾದಂಥ ಮುಸ್ಸಂಜೆ, ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ, ಭೂಮಿಯ ಮೇಲೂ ಅಲ್ಲ ಆಕಾಶದಲ್ಲೂ ಅಲ್ಲ, ಆ ಹೊಸ್ತಿಲ ಮೇಲೆ ಕುಳಿತುಕೊಂಡು ಆ ಒಂದು ಹಿರಣ್ಯಕಶಿಪುವನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಆ ನಖಗಳಿಂದ, ನೋಡಿ ಅದು ಆಯುಧವೂ ಅಲ್ಲ, ಆ ರೀತಿಯಾಗಿರ್ತಕ್ಕಂಥ ನಖಗಳಿಂದ, ಉಗುರಿನಿಂದ ಆ ಹಿರಣ್ಯಕಶಿಪುವನ್ನು ಛೇದನ ಮಾಡ್ತಾನೆ. ಪ್ರಹ್ಲಾದ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಗಲೂ ಕೂಡ ನಾರಾಯಣ ನಾರಾಯಣ ಹರಿ ನಾರಾಯಣ ಅದನ್ನೇ ಅವನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ನರಸಿಂಹ ಉಗ್ರನಾಗಿರ್ತಕ್ಕಂಥವನು ಶಾಂತ ರೀತಿಯಿಂದ ಬಂದು ಪ್ರಹ್ಲಾದನ ತಲೆಯನ್ನು ಸವರಿ, ಇನ್ನು ಮುಂದೆ ನೀನೇ ರಾಜ್ಯಭಾರವನ್ನು ಮಾಡಬೇಕಪ್ಪ, ಇನ್ನು ಮುಂದೆ ನೀನೇ ಅವನ ಉತ್ತರಾಧಿಕಾರಿಯಾಗಿ ಈ ರಾಜ್ಯವನ್ನು ಮುನ್ನಡೆಸು, ಈ ಲೋಕವನ್ನು ಮುನ್ನಡೆಸು ಅಂಥೇಳಿ ಆ ನರಸಿಂಹ ಅಂತರ್ಧಾನನಾಗ್ತಾನೆ.